ನಮಸ್ಕಾರ. ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶ್ರೀಯಾಳ್. ಹುಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನ ಅಂದರೆ ದೇಶದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದು. ಇದನ್ನೇ ಬಂಡವಾಳ ಮಾಡಿಕೊಂಡು ಲೂಟಿ ಹೊಡಿತಾ ಇದ್ದ ಕಿಡಿಗೇಡಿಗೆ ಪೊಲೀಸರು ಕೋಣ ತೋರಿಸಿದ್ದಾರೆ. ಮೂಕಾಂಬಿಕೆ ಮೇಲಿನ ಭಕ್ತಿಯೇ ಬಂಡವಾಳ. ದೇವಿ ಹೆಸರಲ್ಲಿ ವಂಚಿಸಿದ್ದ ಕಿಡಿಗೇಡಿಗೆ ಖಾಕಿ ಕೋಳ. ಜನರ ಭಕ್ತಿಯನ್ನೇ ಈತ ಬಂಡವಾಳ ಮಾಡಿಕೊಂಡಿದ್ದಾನೆ. ರಾಜಸ್ಥಾನದ ತಿಜಾರಿ ಜಿಲ್ಲೆಯ ನಾಸೀರ್ ಕೊಲ್ಲೂರು ಮೂಕಾಂಬಿಕೆ ದೇವಿ ಭಕ್ತರಿಗೆ ಉಂಡೆ ನಮ ಹಾಕಿದ್ದಾನೆ. ಎಲ್ಲೋ ಹುಟ್ಟಿ ಬೆಳೆದ ಈತ ಪ್ರಸಿದ್ಧ ಕ್ಷೇತ್ರದ ಭಕ್ತರಿಗೆ ವಂಚಿಸಲು ಮಾಡಿಕೊಂಡ ತಯಾರಿ ನೋಡಿದ್ರೆ ಎಂತವರು ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಕೊಲ್ಲೂರು ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ತೆರೆದು ಅಸಲಿ ಖಾತೆಗೆ ಸೆಡ್ಡು ಹೊಡೆದಿದ್ದಾನೆ. ಈ ವೆಬ್ಸೈಟ್ ಮೂಲಕ ರೂಮ್ ಬುಕಿಂಗ್, ಹರಕೆ ಬುಕಿಂಗ್ ಎಲ್ಲವನ್ನೂ ಕೂಡ ನಕಲಿ ಮಾಡಿದ್ದಾನೆ. ನಕಲಿ ವೆಬ್ಸೈಟ್ನಲ್ಲಿ ರೂಮ್ ಬುಕಿಂಗ್ ಮಾಡಿದ್ದು ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ನಂತರ ಗೊತ್ತಾಗಿದೆ. ಅಸಲಿಯತ್ತು ತಿಳಿತಾ ಇದ್ದಂತೆ ದೇವಾಲಯದ ಸಿಇಒ ಠಾಣೆಗೆ ದೂರು ನೀಡಿದರು. ಆರೋಪಿ ಬೆನ್ನು ಹತ್ತಿದಂತಹ ಪೊಲೀಸರು ರಾಜಸ್ಥಾನದಲ್ಲೇ ನಾಸೀರ್ನನ್ನ ಬಂಧಿಸಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸ್ ಒಂದು ದೂರು ಕೊಡ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಹೆಸರಲ್ಲಿ ಒಂದು ಫೇಕ್ ವೆಬ್ಸೈಟ್ ಅನ್ನು ಮಾಡಿಕೊಂಡು ಅಲ್ಲಿ ಗವರ್ನಮೆಂಟ್ ಅಕಾಮಿಡೇಷನ್ಸ್ ಬುಕ್ಕಿಂಗ್ ಮಾಡಬಹುದು ಅಂತ ಹೇಳಿ ಯಾರೋ ಕೆಲವರಿಗೆ ಮೋಸ ಮಾಡಿದ್ದಾರೆ ಅಂತ ವಿಷಯ ನಮಗೆ ತಿಳಿಸ್ತಾರೆ. ಅದರ ಬೇಸಿಸ್ ಮೇಲೆ ಸಿಆರ್ ನಂಬರ್ 80/2025 66C 66D IT ಆಕ್ಟ್ ಹಾಗೂ ಚೀಟಿಂಗ್ ಸೆಕ್ಷನ್ ಅಡಿಯಲ್ಲಿ ನಾವು ಎಫ್ಐಆರ್ ದಾಖಲು ಮಾಡ್ತೀವಿ. ಈ ಪ್ರಕರಣವನ್ನು ನಮ್ಮ ಕುಂದಾಪುರ ಡಿವೈಎಸ್ಪಿ HD ಕುಲಕರ್ಣಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಂತೋಷ್ ಕೈಕಿನಿನಿ, ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ಸ್ ವಿನಯ್ ಮತ್ತೆ ಭೀಮಾಶಂಕರ್, ಅದೇ ರೀತಿ ಸ್ಟಾಫ್ ನಾಗೇಂದ್ರ ಕೊಲ್ಲೂರು ಪೊಲೀಸ್ನವರು, ಅದೇ ರೀತಿ ರಾಘವೇಂದ್ರ ಮತ್ತೆ ಕೃಷ್ಣ ಗಂಗೋಳಿ ಪೊಲೀಸ್ನವರು ಈ ಪ್ರಕರಣವನ್ನು ಭೇದಿಸುವುದಲ್ಲಿ ಯಶಸ್ವಿಯಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಈ ರೀತಿ ವಂಚನೆ ಮಾಡಿದ್ದು ಬಯಲಾಗಿದೆ. ಇಂತಹ ಕೇಸ್ಗಳಲ್ಲಿ ವಂಚಕರು ಅರೆಸ್ಟ್ ಆಗೋದೇ ಡೌಟು. ರಾಜಸ್ಥಾನದ ತಿಜಾರಿ ಜಿಲ್ಲೆ ಸೈಬರ್ ಅಪರಾಧಿಗಳ ತವರೂರು. ಬಹುತೇಕ ಸೈಬರ್ ಆರೋಪಿಗಳೇ ತುಂಬಿರುವಂತಹ ಜಿಲ್ಲೆ ಅಂದ್ರೂ ತಪ್ಪಾಗಲ್ಲ. ಅಲ್ಲಿಗೆ ಹೋಗಿ ಆರೋಪಿಗಳನ್ನು ಹಿಡಿದು ತರುವುದು ಸುಲಭದ ಮಾತಲ್ಲ. ಆದರೆ ಈ ವಿಚಾರದಲ್ಲಿ ಉಡುಪಿ ಪೊಲೀಸರ ಕಾರ್ಯವನ್ನ ಮೆಚ್ಚಲೇಬೇಕು. ಸರ್ಕಾರಿ ಯೋಜನೆಗಳ ಹೆಸರಲ್ಲಿ ವಂಚಿಸುವ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಇಂತಹ ಸೈಬರ್ ಚೋರರಿಗೆ ಪೊಲೀಸರು ಕಟ್ಟುನಿಟ್ಟಾಗಿ ಬ್ರೇಕ್ ಹಾಕಬೇಕಾಗಿದೆ. ಸಾರ್ವಜನಿಕರು ಕೂಡ ಇಂತಹ ವಂಚಕರಿಂದ ಜಾಗೃತರಾಗಿರಬೇಕಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನಮಸ್ಕಾರ. ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶ್ರೀಯಾಳ್. ಹುಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನ ಅಂದರೆ ದೇಶದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದು. ಇದನ್ನೇ ಬಂಡವಾಳ ಮಾಡಿಕೊಂಡು ಲೂಟಿ ಹೊಡಿತಾ ಇದ್ದ ಕಿಡಿಗೇಡಿಗೆ ಪೊಲೀಸರು ಕೋಣ ತೋರಿಸಿದ್ದಾರೆ. ಮೂಕಾಂಬಿಕೆ ಮೇಲಿನ ಭಕ್ತಿಯೇ ಬಂಡವಾಳ. ದೇವಿ ಹೆಸರಲ್ಲಿ ವಂಚಿಸಿದ್ದ ಕಿಡಿಗೇಡಿಗೆ ಖಾಕಿ ಕೋಳ. ಜನರ ಭಕ್ತಿಯನ್ನೇ ಈತ ಬಂಡವಾಳ ಮಾಡಿಕೊಂಡಿದ್ದಾನೆ. ರಾಜಸ್ಥಾನದ ತಿಜಾರಿ ಜಿಲ್ಲೆಯ ನಾಸೀರ್ ಕೊಲ್ಲೂರು ಮೂಕಾಂಬಿಕೆ ದೇವಿ ಭಕ್ತರಿಗೆ ಉಂಡೆ ನಮ ಹಾಕಿದ್ದಾನೆ. ಎಲ್ಲೋ ಹುಟ್ಟಿ ಬೆಳೆದ ಈತ ಪ್ರಸಿದ್ಧ ಕ್ಷೇತ್ರದ ಭಕ್ತರಿಗೆ ವಂಚಿಸಲು ಮಾಡಿಕೊಂಡ ತಯಾರಿ ನೋಡಿದ್ರೆ ಎಂತವರು ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಕೊಲ್ಲೂರು ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ತೆರೆದು ಅಸಲಿ ಖಾತೆಗೆ ಸೆಡ್ಡು ಹೊಡೆದಿದ್ದಾನೆ. ಈ ವೆಬ್ಸೈಟ್ ಮೂಲಕ ರೂಮ್ ಬುಕಿಂಗ್, ಹರಕೆ ಬುಕಿಂಗ್ ಎಲ್ಲವನ್ನೂ ಕೂಡ ನಕಲಿ ಮಾಡಿದ್ದಾನೆ. ನಕಲಿ ವೆಬ್ಸೈಟ್ನಲ್ಲಿ ರೂಮ್ ಬುಕಿಂಗ್ ಮಾಡಿದ್ದು ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ನಂತರ ಗೊತ್ತಾಗಿದೆ. ಅಸಲಿಯತ್ತು ತಿಳಿತಾ ಇದ್ದಂತೆ ದೇವಾಲಯದ ಸಿಇಒ ಠಾಣೆಗೆ ದೂರು ನೀಡಿದರು. ಆರೋಪಿ ಬೆನ್ನು ಹತ್ತಿದಂತಹ ಪೊಲೀಸರು ರಾಜಸ್ಥಾನದಲ್ಲೇ ನಾಸೀರ್ನನ್ನ ಬಂಧಿಸಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸ್ ಒಂದು ದೂರು ಕೊಡ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಹೆಸರಲ್ಲಿ ಒಂದು ಫೇಕ್ ವೆಬ್ಸೈಟ್ ಅನ್ನು ಮಾಡಿಕೊಂಡು ಅಲ್ಲಿ ಗವರ್ನಮೆಂಟ್ ಅಕಾಮಿಡೇಷನ್ಸ್ ಬುಕ್ಕಿಂಗ್ ಮಾಡಬಹುದು ಅಂತ ಹೇಳಿ ಯಾರೋ ಕೆಲವರಿಗೆ ಮೋಸ ಮಾಡಿದ್ದಾರೆ ಅಂತ ವಿಷಯ ನಮಗೆ ತಿಳಿಸ್ತಾರೆ. ಅದರ ಬೇಸಿಸ್ ಮೇಲೆ ಸಿಆರ್ ನಂಬರ್ 80/2025 66C 66D IT ಆಕ್ಟ್ ಹಾಗೂ ಚೀಟಿಂಗ್ ಸೆಕ್ಷನ್ ಅಡಿಯಲ್ಲಿ ನಾವು ಎಫ್ಐಆರ್ ದಾಖಲು ಮಾಡ್ತೀವಿ. ಈ ಪ್ರಕರಣವನ್ನು ನಮ್ಮ ಕುಂದಾಪುರ ಡಿವೈಎಸ್ಪಿ HD ಕುಲಕರ್ಣಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಂತೋಷ್ ಕೈಕಿನಿನಿ, ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ಸ್ ವಿನಯ್ ಮತ್ತೆ ಭೀಮಾಶಂಕರ್, ಅದೇ ರೀತಿ ಸ್ಟಾಫ್ ನಾಗೇಂದ್ರ ಕೊಲ್ಲೂರು ಪೊಲೀಸ್ನವರು, ಅದೇ ರೀತಿ ರಾಘವೇಂದ್ರ ಮತ್ತೆ ಕೃಷ್ಣ ಗಂಗೋಳಿ ಪೊಲೀಸ್ನವರು ಈ ಪ್ರಕರಣವನ್ನು ಭೇದಿಸುವುದಲ್ಲಿ ಯಶಸ್ವಿಯಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಈ ರೀತಿ ವಂಚನೆ ಮಾಡಿದ್ದು ಬಯಲಾಗಿದೆ. ಇಂತಹ ಕೇಸ್ಗಳಲ್ಲಿ ವಂಚಕರು ಅರೆಸ್ಟ್ ಆಗೋದೇ ಡೌಟು. ರಾಜಸ್ಥಾನದ ತಿಜಾರಿ ಜಿಲ್ಲೆ ಸೈಬರ್ ಅಪರಾಧಿಗಳ ತವರೂರು. ಬಹುತೇಕ ಸೈಬರ್ ಆರೋಪಿಗಳೇ ತುಂಬಿರುವಂತಹ ಜಿಲ್ಲೆ ಅಂದ್ರೂ ತಪ್ಪಾಗಲ್ಲ. ಅಲ್ಲಿಗೆ ಹೋಗಿ ಆರೋಪಿಗಳನ್ನು ಹಿಡಿದು ತರುವುದು ಸುಲಭದ ಮಾತಲ್ಲ. ಆದರೆ ಈ ವಿಚಾರದಲ್ಲಿ ಉಡುಪಿ ಪೊಲೀಸರ ಕಾರ್ಯವನ್ನ ಮೆಚ್ಚಲೇಬೇಕು.
ಸರ್ಕಾರಿ ಯೋಜನೆಗಳ ಹೆಸರಲ್ಲಿ ವಂಚಿಸುವ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಇಂತಹ ಸೈಬರ್ ಚೋರರಿಗೆ ಪೊಲೀಸರು ಕಟ್ಟುನಿಟ್ಟಾಗಿ ಬ್ರೇಕ್ ಹಾಕಬೇಕಾಗಿದೆ. ಸಾರ್ವಜನಿಕರು ಕೂಡ ಇಂತಹ ವಂಚಕರಿಂದ ಜಾಗೃತರಾಗಿರಬೇಕಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶ್ರೀಯಾಳ್. ಹುಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನ ಅಂದ್ರೆ ದೇಶದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದು. ಇದನ್ನೇ ಬಂಡವಾಳ ಮಾಡಿಕೊಂಡು ಲೂಟಿ ಹೊಡಿತಾ ಇದ್ದ ಕಿಡಿಗೇಡಿಗೆ ಪೊಲೀಸರು ಕೋಣ ತೋರಿಸಿದ್ದಾರೆ. ಮೂಕಾಂಬಿಕೆ ಮೇಲಿನ ಭಕ್ತಿಯೇ ಬಂಡವಾಳ. ಟಿವಿ ಹೆಸರಲ್ಲಿ ವಂಚಿಸಿದ್ದ ಕಿಡಿಗೇಡಿಗೆ ಖಾಕಿ ಕೋಳ. ಜನರ ಭಕ್ತಿಯನ್ನೇ ಈತ ಬಂಡವಾಳ ಮಾಡಿಕೊಂಡಿದ್ದಾನೆ. ರಾಜಸ್ಥಾನದ ತಿಜಾರಿ ಜಿಲ್ಲೆಯ ನಾಸೀರ್ ಕೊಲ್ಲೂರು ಮೂಕಾಂಬಿಕೆ ದೇವಿ ಭಕ್ತರಿಗೆ ಉಂಡೆ ನಮ ಹಾಕಿದ್ದಾನೆ. ಎಲ್ಲೋ ಹುಟ್ಟಿ ಬೆಳೆದ ಈತ ಪ್ರಸಿದ್ಧ ಕ್ಷೇತ್ರದ ಭಕ್ತರಿಗೆ ವಂಚಿಸಲು ಮಾಡಿಕೊಂಡ ತಯಾರಿ ನೋಡಿದ್ರೆ ಎಂತವರು ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಕೊಲ್ಲೂರು ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ತೆರೆದು ಅಸಲಿ ಖಾತೆಗೆ ಸೆಡ್ಡು ಹೊಡೆದಿದ್ದಾನೆ. ಈ ವೆಬ್ಸೈಟ್ ಮೂಲಕ ರೂಮ್ ಬುಕ್ಕಿಂಗ್, ಹರಕೆ ಬುಕ್ಕಿಂಗ್ ಎಲ್ಲವನ್ನೂ ಕೂಡ ನಕಲಿ ಮಾಡಿದ್ದಾನೆ. ನಕಲಿ ವೆಬ್ಸೈಟ್ನಲ್ಲಿ ರೂಮ್ ಬುಕ್ಕಿಂಗ್ ಮಾಡಿದ್ದು ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ನಂತರ ಗೊತ್ತಾಗಿದೆ. ಅಸಲಿಯತ್ತು ತಿಳಿತಾ ಇದ್ದಂತೆ ದೇವಾಲಯದ ಸಿಇಒ ಠಾಣೆಗೆ ದೂರು ನೀಡಿದ್ರು. ಆರೋಪಿ ಬೆನ್ನು ಹತ್ತಿದಂತಹ ಪೊಲೀಸರು ರಾಜಸ್ಥಾನದಲ್ಲೇ ನಾಸೀರ್ನನ್ನ ಬಂಧಿಸಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸ್ ಒಂದು ದೂರು ಕೊಡ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಹೆಸರಲ್ಲಿ ಒಂದು ಫೇಕ್ ವೆಬ್ಸೈಟ್ ಅನ್ನು ಮಾಡಿಕೊಂಡು ಅಲ್ಲಿ ಗವರ್ನಮೆಂಟ್ ಅಕಾಮಿಡೇಷನ್ಸ್ ಬುಕ್ಕಿಂಗ್ ಮಾಡಬಹುದು ಅಂತ ಹೇಳಿ ಯಾರೋ ಕೆಲವರಿಗೆ ಮೋಸ ಮಾಡಿದ್ದಾರೆ ಅಂತ ವಿಷಯ ನಮಗೆ ತಿಳಿಸ್ತಾರೆ. ಅದರ ಬೇಸಿಸ್ ಮೇಲೆ ಸಿಆರ್ ನಂಬರ್ 80/2025 66C 66D IT ಆಕ್ಟ್ ಹಾಗೂ ಚೀಟಿಂಗ್ ಸೆಕ್ಷನ್ ಅಡಿಯಲ್ಲಿ ನಾವು ಎಫ್ಐಆರ್ ದಾಖಲು ಮಾಡ್ತೀವಿ. ಈ ಪ್ರಕರಣವನ್ನು ನಮ್ಮ ಕುಂದಾಪುರ ಡಿವೈಎಸ್ಪಿ HD ಕುಲಕರ್ಣಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಂತೋಷ್ ಕೈಕಿನೇನಿ, ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ಸ್ ವಿನಯ್ ಮತ್ತೆ ಭೀಮಾಶಂಕರ್, ಅದೇ ರೀತಿ ಸ್ಟಾಫ್ ನಾಗೇಂದ್ರ ಕೊಲ್ಲೂರು ಪೊಲೀಸ್ನವರು, ಅದೇ ರೀತಿ ರಾಘವೇಂದ್ರ ಮತ್ತೆ ಕೃಷ್ಣ ಗಂಗೋಳಿ ಪೊಲೀಸ್ನವರು ಈ ಪ್ರಕರಣವನ್ನು ಭೇದಿಸುವುದಲ್ಲಿ ಯಶಸ್ವಿಯಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಈ ರೀತಿ ವಂಚನೆ ಮಾಡಿದ್ದು ಬಯಲಾಗಿದೆ. ಇಂತಹ ಕೇಸ್ಗಳಲ್ಲಿ ವಂಚಕರು ಅರೆಸ್ಟ್ ಆಗೋದೇ ಡೌಟು. ರಾಜಸ್ಥಾನದ ತಿಜಾರಿ ಜಿಲ್ಲೆ ಸೈಬರ್ ಅಪರಾಧಿಗಳ ತವರೂರು. ಬಹುತೇಕ ಸೈಬರ್ ಆರೋಪಿಗಳೇ ತುಂಬಿರುವಂತಹ ಜಿಲ್ಲೆ ಅಂದ್ರೂ ತಪ್ಪಾಗಲ್ಲ. ಅಲ್ಲಿಗೆ ಹೋಗಿ ಆರೋಪಿಗಳನ್ನ ಹಿಡಿದು ತರುವುದು ಸುಲಭದ ಮಾತಲ್ಲ. ಆದರೆ ಈ ವಿಚಾರದಲ್ಲಿ ಉಡುಪಿ ಪೊಲೀಸರ ಕಾರ್ಯವನ್ನ ಮೆಚ್ಚಲೇಬೇಕು. ಸರ್ಕಾರಿ ಯೋಜನೆಗಳ ಹೆಸರಲ್ಲಿ ವಂಚಿಸುವ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಇಂತಹ ಸೈಬರ್ ಚೋರರಿಗೆ ಪೊಲೀಸರು ಕಟ್ಟುನಿಟ್ಟಾಗಿ ಬ್ರೇಕ್ ಹಾಕಬೇಕಾಗಿದೆ. ಸಾರ್ವಜನಿಕರು ಕೂಡ ಇಂತಹ ವಂಚಕರಿಂದ ಜಾಗೃತರಾಗಿರಬೇಕಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.